नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। श्री गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ओं नमो भगवते श्रीधराय। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಪಲ್ಲವಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಶ್ರೀ ಗುರುಗಳ ಚರಣಗಳಿಗೆ ನಮಸ್ಕಾರ ಮಾಡುತ್ತಾ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಸುಂದರ ಸಂಹಿತೆಗೆ ಪ್ರಣಾಮವನ್ನು ಸಲ್ಲಿಸಿ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡುತ್ತೇವೆ. ಮಹಾಚರಿತ್ರೆಯನ್ನು ಕೇಳ್ತಾ ಇರುವಂಥ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಗುರುದೇವರ ಗುರುಭಕ್ತಿಸ್ತು ಸುಲಭ ತತ್ಕಾಲ ಫಲದಾ ಮತ ವಿಲಂಬೇನೈವ ಸಿದ್ಧಿಸ್ತು ತಪೋನುಷ್ಠಾನತೋ ನೃಣ. ಶ್ರೀ ಸದ್ಗುರುವಿನ ಭಕ್ತಿ ಬಹಳ ಸುಲಭ, ತತ್ಕ್ಷಣವೇ ಫಲವನ್ನು ಕೊಡುವಂಥದ್ದು. ಇದು ಒಂದು ಉತ್ತಮ ಸಾಧನೆ. ಮನುಷ್ಯರಿಗೆ ಎಲ್ಲ ತಪೋನುಷ್ಠಾನ ಮುಂತಾದ ಸಾಧನೆಗಳಿಗಿಂತಲೂ ಸುಲಭ ಸಾಧನೆ ಅಂದರೆ ಗುರುಭಕ್ತಿ. ಅನುಷ್ಠಾನಂ ವ್ರತಾದೀನಾಂ ದಾನಂ ಯಜ್ಞಶ್ಚ ದುಷ್ಕರಃ ತತಃಸಿದ್ಧಿ ದುರ್ಲಭಾಲೋಕೆ ಯತ್ರ ವಿಘ್ನ ಅನುಕ್ಷಣ. ಇತರ ವ್ರತಾದಿಗಳನ್ನು ಮಾಡೋದು, ದಾನ ಮಾಡೋದು, ಯಜ್ಞಾನುಷ್ಠಾನಗಳನ್ನು ನಡೆಸುವುದು ಇವೆಲ್ಲ ಬಹಳ ಕಷ್ಟಕರ. ಅವು ಸಿದ್ಧಿಸುವುದು ಬಹಳ ಕಷ್ಟ. ಯಾಕಂದರೆ ಕ್ಷಣ ಕ್ಷಣದಲ್ಲಿ ಅಡ್ಡಿ ಆತಂಕಗಳು ಅದರಲ್ಲಿ ಹೆಚ್ಚಿರ್ತವೆ. ಆದ್ದರಿಂದ ಗುರುಭಕ್ತಿ ಬಹಳ ಸುಲಭ. ಕುರ್ಯಾದ್ಯ ಸದ್ಗುರೋರ್ಭಕ್ತಿಂ ಸ ಶೀಘ್ರಂ ಫಲಮಾಪ್ನುಯಾತ್ ಯಜ್ಞಾದೀನಾಂ ಫಲಂ ಚಾಪಿ ತದಂತರ್ಗತಮೇವ ಹಿ ಅನಾಯಾಸಾಚ್ಚ ಸುಲಭಂ ಗುರುಭಕ್ತೇ ಫಲಂ ನೃಣ. ಆದ್ದರಿಂದ ಸದ್ಗುರುವಿನಲ್ಲಿ ಭಕ್ತಿಯನ್ನು ಮೊದಲು ಬೆಳೆಸಿಕೊಳ್ಳಬೇಕು. ಅದು ಬೇಗನೆ ಫಲ ಕೊಡುತ್ತದೆ. ಯಜ್ಞಾದಿಗಳ ಫಲವೂ ಕೂಡ ಅದರ ಅನುಷ್ಠಾನ ಕ್ರಮವನ್ನೇ, ವಿಧಾನವನ್ನೇ ಅವಲಂಬಿಸಿಕೊಂಡಿರುತ್ತವೆ. ಗುರುಭಕ್ತಿಯಿಂದ ಸತ್ಫಲ ಅನಾಯಾಸವಾಗಿ ಸಿದ್ಧಿಸುತ್ತದೆ. ಶ್ರೀ ಶಿವನು ಗಿರಿಜೆಗೆ ಸದ್ಗುರುವಿನ ಭಕ್ತಿಯ ಕುರಿತಾಗಿ ಹೇಳುವಾಗ ಈಶ್ವರೋ ಗಿರಿಜಾಂ ಪ್ರಾಹ ಗುರುಭಕ್ತಿ ಇಲೇದೃಶಿ ಗುರುಂ ಯ ಏಕಭಾವೇನ ಭಜೇತ್ ಸ ಇಷ್ಟಭಾಗ್ಭಾಗೇತ್. ಗುರುಭಕ್ತಿ ಅಂದರೆ ಹೀಗಿರ್ತದೆ ನೋಡಿ. ಯಾರು ಗುರುವನ್ನು ದೃಢ ಮನಸ್ಸಿನಿಂದ ಭಜಿಸ್ತಾರೋ ಅವರು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡೆದುಕೊಳ್ತಾರೆ. ನೇತಂ ಭವನಿಧೇಹಿ ಪಾರಂ ಶಕ್ತ ಏಕೋ ಗುರುರ್ಭುವಿ ಗುರುಂ ಭಜತಿ ಯೋ ಭಕ್ತ್ಯ ತಸ್ಯಾಧೀನಾ ತ್ರಿಮೂರ್ತಯ. ಈ ಧರೆಯಲ್ಲಿ, ಈ ಭೂಮಿಯಲ್ಲಿ ಸಂಸಾರ ಸಮುದ್ರದ ದಡ ಸೇರಲಿಕ್ಕೆ ಸದ್ಗುರು ಒಬ್ಬನೇ ಸಮರ್ಥನಿರ್ತಾನೆ. ಸದ್ಗುರುವನ್ನು ಭಜಿಸುವಂಥವನಿಗೆ ತ್ರಿಮೂರ್ತಿಗಳು ವಶರಾಗ್ತಾರಂತೆ. ಯಂ ತ್ರಿಮೂರ್ತಿಯೋಪೀಹ ಗಚ್ಚಂತಿ ಶ್ರೀ ಗುರೋ ಪದಂ ಗುರುಂ ವಿನಾ ಗತಿರ್ನೇತಿ ಭಕ್ತಿಶ್ರುತಿ ಅಪಿಸ್ಮೃತಿ. ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳು ತಾವೇ ಗುರು ಸನ್ನಿಧಾನಕ್ಕೆ ಆಗಮಿಸ್ತಾರಂತೆ.
ಗುರುವಿಲ್ಲದಿದ್ದರೆ ಬೇರೆ ದಾರಿಯೇ ಇಲ್ಲ ಹೇಳಿ ಶ್ರುತಿ ಸ್ಮೃತಿಗಳು ಸಾರ್ತವೆ. ಹೀಗಿದೆ ಗುರು ಮಹಿಮೆ. ನಾವು ಕೂಡ ಸದ್ಗುರುವಿನಲ್ಲಿ ಏಕನಿಷ್ಠ ಭಕ್ತಿಯನ್ನು ಪ್ರಾರ್ಥಿಸ್ತಾ ಬೇಡ್ತಾ ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತೇವೆ. ಕುರವಪುರದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಇರುವಾಗ ದತ್ತಾಷ್ಟಕ ಎಂಬ ಸ್ತವನವನ್ನು ಬರೀತಾರೆ. ಅಲ್ಲದೆ ದತ್ತಸ್ತವರಾಜ ಎಂಬ ದಿವ್ಯವಾದ ಶ್ರೇಷ್ಠ ಗ್ರಂಥವನ್ನು ರಚಿಸ್ತಾರೆ. ನಂತರ ಭಾದ್ರಪದ ಹುಣ್ಣಿಮೆಯ ದಿನ ತಮ್ಮ ಚಾತುರ್ಮಾಸ್ಯದ ವ್ರತವನ್ನು ಸಮಾಪ್ತಿ ಮಾಡಿ ಶ್ರೀ ಶ್ರೀಪಾದ ವಲ್ಲಭರ ಸಮಾಧಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅಲ್ಲಿರುವಂಥ ಅರ್ಚಕನಿಗೆ ವಸ್ತ್ರ ದ್ರವ್ಯಾದಿಗಳನ್ನು ಕೊಟ್ಟು ಶ್ರೀ ಶ್ರೀಪಾದ ವಲ್ಲಭ ಸ್ವಾಮಿಗಳ ಅಪ್ಪಣೆಯನ್ನು ಪಡ್ಕೊಂಡು ಅಲ್ಲಿರುವ ಎಲ್ಲ ಸಾಧಕರನ್ನು ಆಶೀರ್ವದಿಸಿ ಅಲ್ಲಿಂದ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗ್ತಾರೆ. ಶ್ರೀ ಸದ್ಗುರುಗಳು ಶ್ರೀ ಶ್ರೀಪಾದ ವಲ್ಲಭರ ಸಮಾಧಿಯ ಹತ್ತಿರ ಬಂದಾಗ ಶ್ರೀಧರರಿಗೆ ಸಮಾಧಿ ಸ್ಥಿತಿ ಉಂಟಾಗಿತ್ತು. ಕೆಲವು ಕ್ಷಣ ಧ್ಯಾನ ಮಗ್ನರಾಗಿ ಕುಳಿತುಬಿಟ್ಟಿದ್ದರು. ಇದನ್ನು ನೋಡಿದಂಥ ಅರ್ಚಕನು ಶ್ರೀ ಶ್ರೀಧರ ಸ್ವಾಮಿಗಳ ಮೇಲೆ ಬಹಳ ಭಕ್ತಿ ಶ್ರದ್ಧೆಯುಳ್ಳವನಾಗ್ತಾನೆ. ಶ್ರೀ ಶ್ರೀಪಾದ ಶ್ರೀ ವಲ್ಲಭರೇ ಶ್ರೀ ಶ್ರೀಧರ ಸ್ವಾಮಿಗಳ ರೂಪದಿಂದ ಪ್ರಕಟರಾಗಿದ್ದಾರೆ ಹೇಳಿ ಅಲ್ಲಿರುವ ಸೇವಕರಿಗೆ ಮತ್ತು ಆ ಅರ್ಚಕನಿಗೆ ಅನಿಸಿದಂತೆ ಅಧ್ಯಾತ್ಮ ಮಾರ್ಗ ಪರಮಾರ್ಥ ಮಾರ್ಗ ಎಷ್ಟು ಶ್ರೇಷ್ಠವಾಗಿ ಇದೆಯೋ ಅದಕ್ಕೆ ಅಷ್ಟೇ ವಿಘ್ನಗಳು ಇರುತ್ತವೆ. ಸಾಧನೆಗಳಿಗೆ ಬಹಳ ಜನ್ಮಗಳ ಪುಣ್ಯ ಸಂಗ್ರಹದಿಂದ ಕೆಲವು ಸಾಧಕರು ಪರಮಾರ್ಥವನ್ನು ಸಾಧಿಸಿಕೊಳ್ತಾರೆ. ಸಾಧನೆಯ ಮಾರ್ಗದಲ್ಲಿ ಸಾಧಕರಿಗೆ ಗುಪ್ತವಾಗಿ ಅಲ್ಲದೆ ಪ್ರಕಟವಾಗಿ ಪರಮಾರ್ಥ ಮಾರ್ಗದಿಂದ ಭ್ರಷ್ಟಗೊಳಿಸಬೇಕು ಹೇಳಿ ದುಷ್ಟ ಶಕ್ತಿಯ ಪ್ರಯತ್ನವೂ ನಡೆದಿರುತ್ತದೆ. ಅಂತಹ ವಿಘ್ನಗಳನ್ನು ದೂರ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಸಾಧಕರಲ್ಲಿ ಇರುವುದಿಲ್ಲ. ಬಹಳ ಜನ ಸಾಧಕರು ದುಷ್ಟಶಕ್ತಿಗೆ ಬಲಿಯಾಗ್ತಾರೆ. ಆದ್ದರಿಂದಲೇ ಸದ್ಗುರುವಿನ ಸಂಸರ್ಗ ಅವರ ಸೇವೆಗಳಿಂದ ಪರಮಾರ್ಥ ಸಾಧಿಸಿಕೊಳ್ಳಬೇಕು ಹೇಳುವ ಮಾತಿದೆ. ಪ್ರತ್ಯಕ್ಷ ಶ್ರೀ ಗುರು ಸನ್ನಿಧಿಯನ್ನು ತನ್ನ ಅಂತರಂಗದಲ್ಲಿ ಸ್ಥಾಪಿಸಿಕೊಂಡು ಗುರುವಿನ ಮಾರ್ಗದರ್ಶನದಂತೆ ಸಾಧನೆ ಮಾಡುವಂಥವರಿಗೆ ದುಷ್ಟಶಕ್ತಿಯ ಬಾಧೆಯೇ ಆಗಲಾರದು. ಸುಗಮವಾಗಿ ಅಸುಗಮ ಪಂಥವನ್ನು ಸೇರಬಹುದು. ಸದ್ಗುರುವನ್ನು ಆಶ್ರಯಿಸದೆ ಗುರುಕೃಪೆಯನ್ನು ಸಾಧಿಸಿಕೊಳ್ಳದೆ ಪರಮಾರ್ಥ ಸಾಧಿಸಲಿಕ್ಕೆ ಹೋದರೆ ದುಷ್ಟಶಕ್ತಿಯ ಅಲ್ಲದೆ ದುಷ್ಟ ವಿಘ್ನಗಳ ಬಾಧೆಗೆ ಒಳಗಾಗಲೇಬೇಕಾಗ್ತದೆ. ಇಂಥ ಒಂದು ಸಂಗತಿ ಒಬ್ಬ ಸಾಧಕನ ಅನುಭವಕ್ಕೆ ಬಂತು. ಅವನು ದಿನಾಲೂ ಏಕಾದಶಿ ರುದ್ರ ಪಠಣ ಮಾಡಿ ನಂತರ ಜಪ ಮಾಡ್ತಿದ್ದ ಕುರೋಪುರದಲ್ಲಿ. ಅವನು ಯಾರ ಬಳಿಯೂ ವಿಶೇಷವಾಗಿ ಮಾತನಾಡ್ತಿರಲಿಲ್ಲಂತೆ. ಶ್ರೀಧರ ಸ್ವಾಮಿಗಳು ಅಲ್ಲಿಯೇ ಇದ್ದರೂ ಅವನು ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಬಂದಿಲ್ಲಾಗಿತ್ತು. ಶ್ರೀಧರರನ್ನು ನೋಡಿದರೂ ಸಹ ನಮಸ್ಕಾರವನ್ನು ಮಾಡ್ತಿರಲಿಲ್ಲ. ಒಂದು ದಿನವೂ ಶ್ರೀಧರ ಸ್ವಾಮಿಗಳಿಗೆ ಕರಜೋಡಿಸಿ ನಮಸ್ಕಾರ ಸಲ್ಲಿಸ್ತಿರಲಿಲ್ಲ. ಗುರುವಿಗೆ ಶರಣಾಗದೆ ಪರಮಾರ್ಥ ಸಾಧನೆಗಿಳಿದಂಥ ಸಾಧಕನ ಸಾಧನೆಯನ್ನು ಭಂಗಗೊಳಿಸಲಿಕ್ಕಾಗಿ ದುಷ್ಟಶಕ್ತಿ ಮೊದಲು ಮುಂದಾಗ್ತದಂತೆ. ಅದರಂತೆ ಅಲ್ಲಿ ಆ ಸಾಧಕನ ಸ್ಥಿತಿಯಾಯಿತು. ಒಂದು ದಿನ ಮಧ್ಯಾಹ್ನ 4 ಗಂಟೆಯ ವೇಳೆ ಶ್ರೀಧರ ಸ್ವಾಮಿಗಳು ಕುಟೀರದಲ್ಲಿದ್ದರು. ಅಲ್ಲಿಯೇ ಹತ್ತಿರವಿರುವಂಥ ಒಂದು ಕುಟೀರದಲ್ಲಿ ದೀರ್ಘ ಶ್ವಾಸವನ್ನು ಬಿಡುತ್ತಾ ಪ್ರಾಣ ಹೋಗುವ ವೇದನೆಯ ಸಂಕಟವನ್ನು ಯಾರೋ ಪಡ್ತಾ ಇರುವ ಹಾಗೆ ಅಲ್ಲದೆ ಕೂಗ್ತಾ ಇರುವಂಥ ಸ್ವರವೂ ಕೇಳಿಸ್ತು. ಶ್ರೀಧರ ಸ್ವಾಮಿಗಳು ಆ ಕುಟೀರದೊಳಗೆ ಹೋಗ್ತಾರೆ. ಬ್ರಹ್ಮರಾಕ್ಷಸವೊಂದು ಆ ಸಾಧಕನನ್ನು ಆವರಿಸಿಬಿಟ್ಟಿದ್ದಂತೆ. ತಸ್ಮಿನ್ ಸಾಧಕೆ ವಸತ್ಯೇಕಃ ಜೀವಮಾತ್ರ ಭಯಪ್ರದಃ ಭೂತೋ ಭಯಂಕರ ಮುಖೋ ಬ್ರಹ್ಮರಾಕ್ಷಸ ನಾಮಕ. ಆ ಸಾಧಕನಲ್ಲಿ ಜೀವಮಾತ್ರರಿಗೆ ಭಯವನ್ನುಂಟು ಮಾಡುವಂಥ ಭಯಂಕರ ಬ್ರಹ್ಮರಾಕ್ಷಸ ಬಂದು ನೆಲೆಯಾಗ್ಬಿಟ್ಟಿತ್ತು. ಬ್ರಹ್ಮಶರೋ ಮಹಾಕ್ರೂರೋ ನಿರಾಹಾರೋ ವಸತ್ಯತಃ ತದ್ಭಯಾತ್ ತತ್ರ ಕುಟೀರಾನಿ ಶೂನ್ಯಾನಿ ಬಹುಧಾ ಭವನ್. ಆ ಬ್ರಹ್ಮರಾಕ್ಷಸ ಬಹಳ ಕ್ರೂರವಾಗಿತ್ತು, ಭಯಂಕರವಾಗಿತ್ತು. ಅದಕ್ಕೆ ಸಾಧಕರಾದ ಮನುಷ್ಯರೇ ಆಹಾರವಾಗಿತ್ತಂತೆ. ಆ ಬ್ರಹ್ಮರಾಕ್ಷಸದ ಭಯದಿಂದ ಸುತ್ತಮುತ್ತಲಿರುವಂಥ ಸಾಧಕರ ಕುಟೀರಗಳಲ್ಲಿ ಯಾರೂ ವಾಸ ಮಾಡ್ತಾನೆ ಇರಲಿಲ್ಲ. ಶ್ರೀಧರ ಸ್ವಾಮಿಗಳು ಆ ಸಾಧಕನ ಬಳಿಗೆ ಹೋಗ್ತಾರೆ. ಹೋಗಿ ಪ್ರಣವವನ್ನು ಉಚ್ಚರಿಸ್ತಾ ತೀರ್ಥವನ್ನು ಆತನ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಬ್ರಹ್ಮರಾಕ್ಷಸವು ಪ್ರಣವವನ್ನು ಉಚ್ಚರಿಸ್ತದಂತೆ. ಶ್ರೀಧರ ಸ್ವಾಮಿಗಳು ಆ ಸಾಧಕನ ಎದೆಯ ಮೇಲೆ ತಮ್ಮ ಪರಮ ಪಾದವನ್ನು ಇಟ್ಟು ತೀರ್ಥವನ್ನು ಹಾಕ್ತಾ ಇರುವ ಹಾಗೆ ಆ ಬ್ರಹ್ಮರಾಕ್ಷಸ ತನ್ನ ಶಕ್ತಿ ಕ್ಷೀಣವಾಯಿತು ಹೇಳಿ ಶ್ರೀಧರ ಸ್ವಾಮಿಗಳಲ್ಲಿ ಕ್ಷಮೆಯನ್ನು ಯಾಚಿಸಲಿಕ್ಕೆ ಶುರು ಮಾಡ್ತದಂತೆ. ಶ್ರೀಧರ ಸ್ವಾಮಿಗಳು ಆ ಸಾಧಕನಿಗೆ 12 ದಿನ ತಾವಿರುವಂಥ ಸ್ಥಳದಲ್ಲಿಯೇ ಬಂದು ಉಳಿಯುವ ಹಾಗೆ ಆಜ್ಞೆ ಮಾಡ್ತಾರೆ. ಮರುದಿನ ಪ್ರದೋಷ ಕಾಲದಲ್ಲಿ ಅದನ್ನು ಸಂಪೂರ್ಣವಾಗಿ ನಾನು ನಿವಾರಣೆ ಮಾಡ್ತೀನಿ ಹೇಳಿ ಅಪ್ಪಣೆಯನ್ನು ಕೊಡ್ತಾರೆ. ಮರುದಿನ ಶ್ರೀಧರ ಸ್ವಾಮಿಗಳು ತಮ್ಮ ಬಲಗೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ತೀರ್ಥದ ಕಮಂಡಲವನ್ನು ಹಿಡಿದು ಆ ಸಾಧಕನು ಇರುವಲ್ಲಿಗೆ ಹೋಗ್ತಾರೆ. ಆ ಸಾಧಕನ ಮುಂದೆ ಬ್ರಹ್ಮರಾಕ್ಷಸ ನಿಂತಿತ್ತು.
ಅದು ಶ್ರೀಧರರಿಗೆ ಕಾಣಿಸ್ತಾ ಇದೆ. ಸಾಧಕನಿಗೆ ತೀರ್ಥವನ್ನು ಪ್ರೋಕ್ಷಿಸಿ ನಿನಗೆ ಏನು ಕಾಣಿಸ್ತಾ ಇದೆ ಹೇಳಿ ಕೇಳ್ತಾರೆ. ತನಗೆ ಪ್ರಚಂಡವಾದ ಬ್ರಹ್ಮರಾಕ್ಷಸ ಕಾಣಿಸ್ತಾ ಇದೆ ಹೇಳಿ ಅವನು ಹೇಳ್ತಾನೆ. ಆಗ ಶ್ರೀಧರ ಸ್ವಾಮಿಗಳು ಅವನ ಮೈಯಲ್ಲಿ ಆವೇಶವಾಗಿದ್ದಂಥ ಬ್ರಹ್ಮರಾಕ್ಷಸವನ್ನು ಕುರಿತು ನೀನು ಯಾರು ಹೇಳಿ ಕೇಳ್ತಾರೆ. ಆಗ ಆ ಬ್ರಹ್ಮರಾಕ್ಷಸ ಹೇಳುತ್ತಂತೆ, ನಾನು 4 ವೇದಗಳನ್ನು ಅಭ್ಯಾಸ ಮಾಡಿದ ಘನ ಪಂಡಿತನಿದ್ದೇನೆ. ಆಗ ಶ್ರೀಧರರು ಹೇಳ್ತಾರೆ, ಯಾಕೆ ನೀನು ಇಲ್ಲಿಗೆ ಬಂದಿದ್ದಿ? ನಾನು ಹಿಂದೆ ಬಹಳ ದೊಡ್ಡ ಅನುಷ್ಠಾನಿಕನಿದ್ದು ಒಬ್ಬ ಚಾಂಡಾಲ ಸ್ತ್ರೀಯ ಸಂಘದಿಂದ ಅಲ್ಲದೆ ಅಹಂಕಾರದಿಂದ ಈಗ ಬ್ರಹ್ಮರಾಕ್ಷಸನಾಗ್ಬಿಟ್ಟಿದ್ದೇನೆ. ನನ್ನಂತೆ ಇರುವಂಥ ಸಾಧಕರನ್ನು ಭ್ರಷ್ಟ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ. ಅನೇಕ ಸಾಧಕರ ಪ್ರಾಣವನ್ನೇ ಹರಣ ಮಾಡಿದ್ದೇನೆ ನಾನು. ಅವರು ಸಹ ನನ್ನ ಜೊತೆಗೆ ಬ್ರಹ್ಮರಾಕ್ಷಸರಾಗಿದ್ದಾರೆ. ನಾನು ಬಹಳ ಬಲಿಷ್ಠನಿದ್ದೇನೆ, ದೇವತೆಗಳಿಗೂ ಕೂಡ ನಾನು ಹೆದರುವುದಿಲ್ಲ ಆ ಬ್ರಹ್ಮರಾಕ್ಷಸ ಶ್ರೀಧರ ಸ್ವಾಮಿಗಳಲ್ಲಿ ಹೇಳ್ತಂತೆ. ಶ್ರೀಧರ ಸ್ವಾಮಿಗಳು ತಡ ಮಾಡಲಿಲ್ಲ, ತಮ್ಮ ಯೋಗ ದಂಡದಿಂದ ಚೆನ್ನಾಗಿ ಥಳಿಸ್ತಾರೆ. ನೋಡು, ಈಗ ಈ ಬ್ರಹ್ಮರಾಕ್ಷಸದಿಂದ ಬಿಡುಗಡೆಯಾಗಲಿಕ್ಕೆ, ಈ ಜನ್ಮದಿಂದ ಬಿಡುಗಡೆಯಾಗಲಿಕ್ಕೆ ನೀನು ಇಚ್ಛೆ ಪಡ್ತೀಯೋ ಹೇಗೆ ಹೇಳಿ ಕೇಳಿದ್ರಂತೆ. ಆಗ ಬ್ರಹ್ಮರಾಕ್ಷಸ ಹೇಳದಂತೆ, ಸ್ವಾಮಿ, ಘೋರಾಂಧಕಾರ ಮಗ್ನಂ ಮಾಂ ಭೋ ಭಗವಾನ್ ಕೃಪಯೋದ್ಧರ. ಘೋರ ಅಂಧಕಾರದಲ್ಲಿ ಮುಳುಗಿರುವಂಥ ನನ್ನನ್ನು ಕೃಪೆಯಿಂದ ಉದ್ಧಾರ ಮಾಡಿದ್ದಾವು. ರಣಷ್ಟ ಮೇರ್ಜಿತಾ ಪಾಪಾಹ ತವ ದರ್ಶನ ಮಾತ್ರತಃ ತ್ವಂ ದಯಾಲು ಸರ್ವೇಷಾಂ ಮಾಂ ಉದ್ಧರ ಕೃಪಾಘನ. ತಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಪಾಪಗಳೆಲ್ಲವೂ ನಷ್ಟವಾಗಿಬಿಟ್ಟವು. ತಾವು ದಯಾಳುಗಳು, ಕರುಣಾಪೂರ್ಣರಿದ್ದೀರಿ. ತಾವು ಎಲ್ಲರಿಗೂ ಕೃಪೆಯನ್ನು ಮಾಡುವಂಥವರು. ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಿ ಹೇಳಿ ಆ ಬ್ರಹ್ಮರಾಕ್ಷಸ ಬೇಡಿಕೊಳ್ಳುತ್ತಂತೆ. ಶ್ರೀಧರ ಸ್ವಾಮಿಗಳು ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತೀರ್ಥವನ್ನು ಪ್ರೋಕ್ಷಣೆ ಮಾಡುತ್ತಾರೆ. ಆ ಬ್ರಹ್ಮರಾಕ್ಷಸಕ್ಕೆ ಉತ್ತಮ ಗತಿ ಸಿಗ್ತದೆ. ನೋಡಿ, ಲೋಕದಲ್ಲಿ ಅಹಂಕಾರದಿಂದ ಪಂಡಿತರು ಬ್ರಹ್ಮರಾಕ್ಷಸರಾಗ್ತಾರೆ ಹೇಳುವ ಮಾತಿದೆ. ಶ್ರೀ ಸಮರ್ಥ ರಾಮದಾಸರು ಕೂಡ ಮರಾಠಿಯಲ್ಲಿ ಹೇಳ್ತಾರೆ, ಜನೀಹೀತ ಪಂಡಿತ ಸಾಂಡೀತ ಗೇಲೆ ಅಹಂತ ಗುಣೇ ಬ್ರಹ್ಮರಾಕ್ಷಸ ಝಾಲೆ. ಶಬ್ದ ಪಾಂಡಿತ್ಯವುಳ್ಳಂಥ ಶಾಸ್ತ್ರಾಧ್ಯಯನವನ್ನು ಮಾಡಿದಂಥ ಪಂಡಿತರು ದುರಹಂಕಾರದಿಂದ ಭ್ರಷ್ಟರಾಗಿ ಕೊನೆಗೆ ಬ್ರಹ್ಮರಾಕ್ಷಸರಾಗಿ ಪರಪಿಡಿಯನ್ನು ಕೊಡ್ತಾರಂತೆ. ಗರುಡನ ಮುಂದೆ ಸರ್ಪದ ಆಟ ನಡೆಯುವುದಿಲ್ಲ. ಹಾಗೆಯೇ ಅಭಯಸ್ವರೂಪರಾದ ಶ್ರೀಧರ ಸ್ವಾಮಿಗಳ ಮುಂದೆ ಆ ಬ್ರಹ್ಮರಾಕ್ಷಸದ ಬಲ ಅಲ್ಪವಾಗ್ಬಿಡುತ್ತೆ. ಅನೇಕ ಸಾಧಕರಿಗೆ, ಬ್ರಹ್ಮಚಾರಿಗಳಿಗೆ ಬಾಧೆಯನ್ನು ಕೊಡ್ತಾ ಇರುವಂತಹ ಬ್ರಹ್ಮರಾಕ್ಷಸಕ್ಕೆ ಮೋಕ್ಷವನ್ನು ಕೊಡುವುದಕ್ಕಾಗಿಯೇ ಶ್ರೀಧರ ಸ್ವಾಮಿಗಳು ಕುರವುಪುರಕ್ಕೆ ಬಂದಿರಬೇಕು. ಮುಂದೆ ಅಲ್ಲಿ ಯಾವ ಸಾಧಕನಿಗೂ ಆ ಬ್ರಹ್ಮರಾಕ್ಷಸದ ಬಾಧೆಯಾಗಲಿಲ್ಲ. ಎಲ್ಲ ಸಾಧಕರ ಜೀವನ ಸುಖಮಯವಾಯಿತಂತೆ.